ನಮಸ್ಕಾರ, ನಾನು ನವಿತಾ ಜೈನ್. 500ಕ್ಕೂ ಹೆಚ್ಚು ಪೊಲೀಸರು, ಕಲಬುರಗಿ ಮತ್ತು ವಿಜಯಪುರ ಜಿಲ್ಲೆಗಳ ಖಾಕಿ ಪಡೆ. ನಟ್ಟ ನಡು ರಾತ್ರಿಯಲ್ಲಿ ನಡೆದಿತ್ತು ಆಪರೇಷನ್ ಅಹೇರಿ ಅನ್ನೋ ಕಾರ್ಯಾಚರಣೆ. ರಾತ್ರಿ ಪೂರ್ತಿ ಫೈರಿಂಗ್, ಭೀಕರ ಗುಂಡಿನ ಚಕಮಕಿ. ಚೇರ್ಮನ್ ಬಂಧನದ ನಂತರ ಆ ಮನೆಯಲ್ಲಿ ಸಿಕ್ಕಿದ್ದು ಅದೆಷ್ಟು ಮದ್ದುಗುಂಡುಗಳು, ಅದೆಷ್ಟು ಬಂದೂಕುಗಳು, ಪಿಸ್ತೂಲುಗಳು. ಭೀಮಾ ತೀರದಲ್ಲಿ ಕೇಶಪ್ಪ ತಾವರಖೇಡ್ ಬಂಧನದ ಆ ರೋಚಕ ಕತೆ ಹೇಗಿತ್ತು? ಯಾರು ಹೇಳದ ಕತೆಗಳು, ಎಲ್ಲೂ ತೋರಿಸದ ದೃಶ್ಯಗಳು ಇದೀಗ ನಿಮ್ಮ ಮುಂದೆ. ಎಂಬ ಹೆಸರಿದ್ದರೂ, ಭೀಮೆಯ ಬಲವೇ ಹೆಚ್ಚಿದ್ದರೂ, ನನ್ನೊಡಲಿನ ನೋವು ಅದೆಲ್ಲದಕ್ಕಿಂತ ಹೆಚ್ಚು. ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತಾರೆ. ಆದರೆ ಕೂಡಿ ಬಾಳಬೇಕಿದ್ದವರು ಕದನ ಕೇಳಿದರು, ಪೆನ್ನು ಹಿಡಿಯಬೇಕಿದ್ದವರು ಗನ್ನು ಹಿಡಿದರು. ಭೀಮೆಯ ನೀರು ಕುಡಿದವರೇ ನೆತ್ತರ ಓಕುಳಿಯಾಡೋದಕ್ಕೆ ಶುರು ಮಾಡಿದ್ದರು. ಸಿದ್ದಪ್ಪ ಬೋರಗಿ ಎನ್ನೋ ಸಾಹುಕಾರನ ಹೊಲದ ಜಗಳ ನಿಧಾನವಾಗಿ ಒಬ್ಬೊಬ್ಬರನ್ನೇ ಆವರಿಸಿಕೊಳ್ಳೋದಕ್ಕೆ ಶುರು ಮಾಡಿತ್ತು. ನೆತ್ತರ ಅಧ್ಯಯನಕ್ಕೂ ಕಾರಣವಾಗಿ ಬಿಟ್ಟಿತ್ತು. ಕಬ್ಬಿನ ಸಿಹಿಯನ್ನೇ ಉಣಬಡಿಸುತ್ತಿದ್ದ ಭೀಮೆಯ ಮಕ್ಕಳು ನೆತ್ತರ ಅಭಿಷೇಕವನ್ನೇ ಮಾಡೋದಕ್ಕೆ ಶುರು ಮಾಡಿದ್ದರು. ಒಬ್ಬೊಬ್ಬರ ಕಗ್ಗೊಲೆಯಾದಾಗಲೂ ಈ ಭೀಮೆಯ ಎದೆ ಬೆಚ್ಚಿ ಬೀಳುತ್ತಿತ್ತು, ಮನಸ್ಸು ಮರುಗುತ್ತಿತ್ತು. ನನಗೆ ಗೊತ್ತಿಲ್ಲದಂತೆ ನನ್ನ ಮಕ್ಕಳ ಹೊಡೆದಾಟ, ಬಡಿದಾಟ, ಸಾವು ನೋವುಗಳು ಈ ಭೀಮೆ ಕರುಳನ್ನೇ ಹಿಂಡುತ್ತಿದ್ದವು. ಆವತ್ತು ಕಲಬುರಗಿ ಜಿಲ್ಲೆಯ ಮಂದಿ ತಮ್ಮದೇ ಆದ ಕೆಲಸಗಳಲ್ಲಿ ತಲ್ಲೀನರಾಗಿದ್ರು. ಕಲಬುರಗಿ ಜಿಲ್ಲೆಯ ಬಸ್ ಸ್ಟಾಪಿಗೆ ಜನರು ಬಂದಿಳಿತಾ ಇದ್ರು. ಒಂದಷ್ಟು ಮಂದಿ ಬಸ್ ಹತ್ಕೊಂಡು ಹೋಗ್ತಿದ್ರೆ, ಇನ್ನೊಂದಷ್ಟು ಮಂದಿ ದೂರದ ಊರುಗಳಿಂದ ಬಂದು ಬಸ್ ಇಳಿತಾ ಇದ್ರು. ಹೀಗೆ ಕಲಬುರಗಿಗೆ ಬರ್ತಿದ್ದ ಮಂದಿ ಮಾರ್ಕೆಟ್ಟಿಗೆ ಹೋಗಿ ತಮಗೇನು ಬೇಕೋ ಅದನ್ನ ಖರೀದಿಸ್ತಾ ಇದ್ರು. ಹೀಗೆ ಕಲಬುರಗಿ ಜಿಲ್ಲೆಯ ಮಂದಿ ಎಂದಿನಂತೆ ತಮ್ಮ ತಮ್ಮ ಕೆಲಸಗಳಲ್ಲಿ ಮಗ್ನರಾಗಿದ್ರೆ, ಆ ಕಡೆ ಪೊಲೀಸರು ಮಾತ್ರ ಸ್ಟೇಷನ್ನಿನ ಒಳಗಡೆ ಕುಂತು ಭೀಮಾ ತೀರದ ಬಗ್ಗೆ ಚರ್ಚೆ ಮಾಡ್ತಿದ್ರು. ಆ ಚರ್ಚೆಯ ಭಾಗವಾಗಿದ್ದು ಭೀಮಾ ತೀರದ ಭೀಮವಿಲಾಸಿ ಕೇಶಪ್ಪ ತಾವರಖೇಡ. ಕೇಶಪ್ಪ ತಾವರಖೇಡ ಭೀಮಾ ತೀರದ ಬಲ ಭೀಮ, ಭೀಮಾ ತೀರದ ಮೋಸ್ಟ್ ಪವರ್ಫುಲ್ ಮ್ಯಾನು ಹೌದು, ಮೋಸ್ಟ್ ವಾಂಟೆಡ್ ಪರ್ಸನ್ ಆಗಿದ್ದು ಹೌದು. ಪೊಲೀಸ್ ರೆಕಾರ್ಡ್ಸ್ನಲ್ಲಿ ಕೇಶಪ್ಪ ತಾವರಖೇಡ್ ಒಬ್ಬ ಕ್ರಿಮಿನಲ್. ಆದರೆ ಊರಿನ ಜನರಿಗೆ ಕೇಶಪ್ಪ ತಾವರಖೇಡ್ ಒಬ್ಬ ಚೇರ್ಮನ್ ಸಾಹೇಬ್ರು, ಜಮೀನ್ದಾರರು. ಬೆಳೆದ ಬೆಳೆಗಳನ್ನೆಲ್ಲ ರೈತರಿಂದ ಕೊಂಡುಕೊಳ್ತಿದ್ದ ಅಡತಿಯ ಮಾಲೀಕ ಅಂದ್ರೆ ಖರೀದಿದಾರ. ಬಡವರಿಗೆ ಮರುಗುತ್ತಿದ್ದ ವ್ಯಕ್ತಿಯೂ ಹೌದು, ಕೆಣಕಿದವರ ವಿರುದ್ಧ ಸಿಡಿಯುತ್ತಿದ್ದ ಸಿಡಿಮದ್ದಿನಂಥ ವ್ಯಕ್ತಿಯೂ ಹೌದು. ಇದೇ ಕಾರಣಕ್ಕೆ ಕೇಶಪ್ಪ ತಾವರಖೇಡ್ ಕೆಲವರಿಗೆ ಇಷ್ಟವಾಗಿದ್ರೆ ಮತ್ತೆ ಕೆಲವರಿಗೆ ವಿರೋಧಿಯೂ ಆಗಿದ್ರು. ಇಂಥ ಕೇಶಪ್ಪ ತಾವರಖೇಡ್ ಬದುಕಿದ್ದ ರೀತಿ, ಭೀಮಾ ತೀರದಲ್ಲಿ ಅಬ್ಬರಿಸಿದ ರೀತಿ ಎಲ್ಲವೂ ನಿಬ್ಬೆರಗಾಗಿಸುತ್ತೆ. ಇಂಥ ಬಲ ಭೀಮನ ಕತೆ ಮತ್ತು ಈತ ಪೊಲೀಸರ ಕೈಗೆ ಸಿಕ್ಕ ಕತೆ ಭೀಮಾ ತೀರವನ್ನೇ ಬೆಕ್ಕಸ ಬೆರಗಾಗಿಸುವಂತೆ ಮಾಡುತ್ತೆ. ಭೀಮಾ ತೀರದ ಬಲ ಭೀಮ, ಭೀಮ ವಿಲಾಸಿ ನಾಟಕದ ಸೂತ್ರಧಾರಿ ಕೇಶಪ್ಪ ತಾವರಖೇಡ್ ಬಗ್ಗೆ ತಿಳ್ಕೊಳ್ಳೋಕೆ ನಾವು ಅಫ್ಜಲ್ಪುರಕ್ಕೆ ಹೊರಟು ನಿಂತೆವು. ಅಫ್ಜಲ್ಪುರಕ್ಕೆ ಬಂದ ತಕ್ಷಣ ನಗರದ ಎಂಟ್ರಿಯಲ್ಲೇ ಬಸವೇಶ್ವರರ ಪ್ರತಿಮೆ ಕಾಣಿಸುತ್ತೆ.
ಕಲಬುರಗಿ ಶರಣರ ನಾಡಾಗಿರೋದ್ರಿಂದ ಅಫ್ಸಲ್ಪುರಕ್ಕೆ ಬಂದಾಕ್ಷಣ ಬಸವೇಶ್ವರರ ಭವ್ಯ ಪ್ರತಿಮೆ ಎದುರಿಗೆ ಕಾಣಿಸುತ್ತೆ. ಆದರೆ ಇದೇ ಅಫ್ಸಲ್ಪುರದಲ್ಲೇ ಕೇಶಪ್ಪ ತಾವರ್ಕೇಡ್ ಅವರ ಮಗ ಇದ್ದಾರೆ ಅನ್ನೋದು ಗೊತ್ತಾಗಿತ್ತು. ಹಿಂಗಾಗಿ ಕೇಶಪ್ಪ ಅವರ ಮಗನನ್ನ ಹುಡ್ಕೊಂಡು ಹೊರಟು ನಿಂತ್ವಿ. ಹೀಗೆ ಅಫ್ಸಲ್ಪುರದ ಬಸ್ ಸ್ಟಾಪಿನಿಂದ ಸ್ವಲ್ಪ ದೂರ ಹೋಗ್ತಿದ್ದಂತೆ ನಮ್ಮ ಕಣ್ಣಿಗೆ ಓರ್ವ ವ್ಯಕ್ತಿ ಕಾಣಿಸಿದ್ದ. ಆ ವ್ಯಕ್ತಿಯನ್ನ ನೋಡಿದ ತಕ್ಷಣವೇ ಗೊತ್ತಾಗ್ತಿತ್ತು ಈತ ಕೇಶಪ್ಪ ತಾವರ್ಕೇಡನ ಮಗ ಅಂತ. ಕಣ್ಣಿಗೆ ಕರಿಚಾಳಿಸು ಎತ್ತರದ ಆಳು, ಕಟುಮಸ್ತಾದ ದೇಹ. ಈತ ಯಾರು ಅನ್ನೋ ಪರಿಚಯವನ್ನ ಈತನ ಧಿರಿಸೇ ಹೇಳ್ತಿತ್ತು. ಈತನೇ ಕೇಶಪ್ಪ ತಾವರ್ಕೇಡ್ನ ಮಗ. ಅಪ್ಪ ಕೇಶಪ್ಪ ತಾವರ್ಕೇಡ್ ಕೂಡ ಕರಿ ಚಶ್ಮಾನೆ ಹಾಕ್ತಿದ್ದ. ಚಿಕ್ಕಪ್ಪ ಬಸವರಾಜ್ ತಾವರ್ಕೇಡ್ ಕೂಡ ಕರಿ ಚಶ್ಮಾನೆ ಹಾಕ್ತಿದ್ದ. ಸೇಮ್ ಟು ಸೇಮ್ ಹಂಗೇನೆ ಕೇಶಪ್ಪನ ಮಗನು ಕರಿ ಚಶ್ಮಾ ಹಾಕಿದ್ದ. ಹಂಗಾಗಿನೇ ಈತ ಕೇಶಪ್ಪ ತಾವರ್ಕೇಡ್ ಮಗ ಅನ್ನೋದು ನೋಡ್ತಾ ಇದ್ದಂಗೆ ಗೊತ್ತಾಗಿತ್ತು. ಅಂದ್ಹಾಗೆ ಈತನ ಹೆಸರೇನು ಗೊತ್ತಾ? ಮಂಜುನಾಥ ತಾವರ್ಕೇಡ. ಇಷ್ಟೆತ್ತಿದ್ರು ಬಾರಿ ದಾಡ್ಸಿ ಆಡ್ರಿ, ಕಣ್ಣಿಗೆ ರಾಯ್ಗೊಂದು ಚಸ್ಮ ರೀ, ಮೀಸಿ ಕಾಲ್ ಮೀಸಿ ದಾಡಿ ದಾಡ್ಸಿ ಮನುಷ್ಯ ಅಂತ. ತಂದೆ ಕೇಶಪ್ಪ ತಾವರ್ಕೇಡ್ ಸಾಯುವಾಗ ಇವರಿನ್ನೂ ಬಹಳ ಸಣ್ಣವರಿದ್ದರು. ಹಿಂಗಾಗಿ ತಂದೆಯನ್ನ ನೋಡಿದ ನೆನಪಿಗಿಂತ ತನ್ನ ತಂದೆ ಬಗ್ಗೆ ಜನ ಹೇಳಿದ ಕಥೆಗಳೇ ಹೆಚ್ಚು ನೆನಪಿರೋದು. ಆದ್ರೆ ಕೇಶಪ್ಪ ಅವರ ಬಗ್ಗೆ ಚೆನ್ನಾಗಿ ಗೊತ್ತಿರೋ ಮತ್ತೊಬ್ಬ ವ್ಯಕ್ತಿ ಇದ್ದಾರೆ ಅನ್ನೋದು ಗೊತ್ತಾದ ತಕ್ಷಣ ನಾವು ಸೀದಾ ಕೇಶಪ್ಪ ತಾವರ್ಕೇಡ್ ಅವರ ಊರಿಗೆ ಹೊರಟು ನಿಂತೆವು. ಅದುವೇ ದೇವಣಗಾವ. ಹೀಗೆ ದೇವಣಗಾಮಕ್ಕೆ ಬಂದಾಕ್ಷಣ ಎದುರಿಗೆ ಕಂಡಿದ್ದೇ ಬಸವೇಶ್ವರರ ಪ್ರತಿಮೆ. ಈ ಬಸವೇಶ್ವರರ ಪ್ರತಿಮೆ ಮುಂದೆ ಕಾಣಿಸೋದೇ ತಾವರ್ಕೇಡ ಮನೆ. ಇದೇ ಮನೆಯಲ್ಲಿ ಕೇಶಪ್ಪ ತಾವರ್ಕೇಡ್ ಅವರ ತಮ್ಮ ಬಸವರಾಜ್ ತಾವರ್ಕೇಡ್ ಇರೋದು. ಕೇಶಪ್ಪ ತಾವರ್ಕೇಡ್ ಬದುಕಿದ್ದಾಗ ಈ ಜಾಗದಲ್ಲಿ ಅಡತಿ ಇತ್ತು. ಅಂದ್ರೆ ದಾಸ್ತಾನುಗಳನ್ನ ಸಂಗ್ರಹಿಸ್ತಿದ್ದ ಅಂಗಡಿಯಾಗಿತ್ತು. ಆದ್ರೀಗ ಬಸವರಾಜ್ ತಾವರ್ಕೇಡ ಅವರ ಮನೆ ಇದೆ. ಇಲ್ಲೇ ಕೇಶಪ್ಪ ತಾವರ್ಕೇಡ್ ಅವರ ಕುಟುಂಬನೂ ಇರುತ್ತೆ. ಈ ಮನೆಯೊಳಗೆ ಕಾಲಿಟ್ಟಾಗ ಎದುರಿಗೆ ಸಿಕ್ಕವರೇ ಬಸವರಾಜ್ ತಾವರ್ಕೇಡ. ಬಸವರಾಜ್ ತಾವರ್ಕೇಡ ಅವರನ್ನ ಮಾತನಾಡಿಸುತ್ತಿದ್ದಾಗಲೇ ಅಣ್ಣ ಕೇಶಪ್ಪ ಅವರ ಬಗೆಗಿನ ಸಾಕಷ್ಟು ವಿಚಾರಗಳು ಗೊತ್ತಾಗಿದ್ವು. ಸಿದ್ದಪ್ಪ ಸಾಹುಕಾರ್ ಜೊತೆಗಿನ ಗೆಳೆತನಕ್ಕೆ ಜೋತು ಬಿದ್ದು ಬದುಕಿನುದ್ದಕ್ಕೂ ಬಡಿದಾಡಿದ ವ್ಯಕ್ತಿ ಕೇಶಪ್ಪ ಅನ್ನೋದು ಗೊತ್ತಾಗಿತ್ತು. ಅಂಥ ವ್ಯಕ್ತಿತ್ವ ಅಂಥವ್ರು ಇರೋದಿಲ್ಲ ಸರ್. ಅಲ್ಲಿ ಅವೇರಾಗ ನೀವು ಕೇಳಿದ್ರೆ ಮೈ ಜೂಮ್ ಆಗ್ತದೆ ರೀ. ಈ ತಾಲೂಕು ಏರಿಯಾದಾಗಿದ್ದರೆ ಈ ಭಾಗದಾಗ ಒಬ್ಬ ಯಜಮಾನ ಅದನಪ್ಪಲೆ ಆ ಟೈಪ್ ಇದ್ದ. ಕೆಟ್ಟ ಎಲ್ಲೇರಿ ಘಟನೆಗಳು ನಡೆದ್ರೆ ಅಲ್ಲಿ ಹೋಗಿ ನಿಂದಿರ್ತಿದ್ದ. ಯಾರೇ ಬಡ ಜನರ ಬಗ್ಗೆ ಅನ್ಯಾಯ ಮಾಡ್ಲಕ್ಕತ್ರ ಹೋಗಿ ನಿಂತು ಹೋರಾಡವ್ರಿ. ಅವನ ಮನಸ್ಸಿನೇ ಬತ್ತ ಬಿಡ್ತಿಲ್ಲ ರೀ. ಯಾರು ಹೇಳಿದ್ದು ಕೇಳವಲ್ಲ, ತನ್ನ ಮನಸ್ಸಿಗೆ ಬಂದಿದ್ದು ಮಾಡೋ. ನೋಡಪ್ಪ ಹಿಂಗದ ಅವ್ರೇನು ಮಾಡೋರು, ಅವರೆಲ್ಲ ದುಷ್ಟರ. ಯಾರು ಎಲ್ಲರೇ ಅವರು ಆ ಟೈಮ್ದಾಗ ಕಳುವು ಮಾಡಿ
ಮಂದಿ ಮೇಲೆ ಅತ್ಯಾಚಾರ ಮಾಡಿ ರೊಕ್ಕ ಗಳಿಸೋರ ಮೇಲೆ ಭಯಂಕರ ಸಿಟ್ಟು ಆಗೋರು, ದುಡಿದು ಉಣ್ಬೇಕು ಅನ್ನೋರಿ. ಅಂಥದ್ದು ಏನು ಮಾಡೋದ್ರಿ, ದೇವರು ಅನ್ಯಾಯ ಮಾಡಿಬಿಟ್ಟವ್ರಿ. ಹೀಗೆ ತಮ್ಮ ಅಣ್ಣ ಕೇಶಪ್ಪ ತಾವರ್ಕೇಡ್ ಬಗ್ಗೆ ಮಾತಾಡ್ತಾ ತಮ್ಮ ಅಣ್ಣ ಹೇಗಿದ್ರು, ಅವರ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನ ಹೇಳ್ತಾ ಇದ್ದ ಬಸವರಾಜ್ ತಾವರ್ಕೇಡ್ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ರು. ಒಳ್ಳೆಯವರಿಗೆ ಒಳ್ಳೆಯವರು, ಕೆಟ್ಟವರಿಗೆ ಕೆಟ್ಟವರಾಗಿದ್ರು ನಮ್ಮಣ್ಣ ಅಂತ ಹೇಳಿದ ಬಸವರಾಜ್ ತಾವರ್ಕೇಡ ತಮ್ಮ ಕುಟುಂಬ ಆಧ್ಯಾತ್ಮದ ಕುಟುಂಬ, ಒಳ್ಳೆತನವನ್ನೇ ಬಿತ್ತುವ ಕುಟುಂಬ ಅಂತಾನು ಹೇಳಿದ್ರು. ಆ ಟೈಮ್ದಾಗ ಇಲ್ಲಿ ನಮ್ಮ ಕಾರ್ಗಿಲ್ ಯುದ್ಧ ನಮ್ಮ ಬ್ರದರು ಜಮ್ಮು ಕಾಶ್ಮೀರದಾಗ ಅಲ್ಲಿ ಕಾರ್ಗಿಲ್ ಯುದ್ಧ ನಡೆದಾಗ ನಮ್ಮ ಬ್ರದರ್ ಅಲ್ಲಿ ಇದು ಹೋರಾಡಿದ್ರು. ಆ ಟೈಮ್ದಾಗ ಇಲ್ಲಿ ಕಣ್ಣಿಗೆ ಕಾಲಿಗೆ ಚೇರಿ ಬಿಡಿದಿದ್ದು. ಮೊಮ್ಮಗನ ಸುದ್ಯಕ್ಕೆ ಮತ್ತೆ ಮಿಲ್ಟ್ರಿ ಒಳಗೆ ಕಳಿಸಿದಾಳ್ರಿ. ಮೊಮ್ಮ ಕೇಶಪ್ ಮಗನೂ ಮಿಲ್ಟ್ರಿ ಒಳಗಿದ್ದ. ಬಂದು ಈಗ ರಿಟೈರ್ಮೆಂಟ್ ಆಗಿ DR ಪೊಲೀಸ್ ಅದನ್ರಿ ಬೆಂಗಳೂರು. ನಾವು ಎಲ್ಲರ ಜೊತೆ ಅನ್ಯೋನ್ಯವಾಗಿ ನಾವು ಯಾವ ಜಾತಿ ಆ ಜಾತಿ ಈ ಜಾತಿ ಇಲ್ಲ, ಇರೋದು ಎರಡೇ ಜಾತಿ, ಒಂದು ಹೆಣ್ಣು ಒಂದು ಗಂಡು. ನಾವು ಲಿಂಗಾಯತರು ಲಿಂಗ ಪೂಜೆ ಪುನಸ್ಕಾರ ಮಾಡೋ ಮಂದಿನ ಯಾವಾಗಲೂ. ನಮ್ಮ ತಂದೆಯವರಂತರೂ ಪ್ರಸಾದ ಸ್ಥಳ ತೊಗೊಂಡಿದ್ರು, ಅಧ್ಯಾತ್ಮ ಹೇಳೋರು. ಹೀಗೆ ಮಿಲಿಟರಿ ಸೇರಿದ ಫ್ಯಾಮಿಲಿ, ಆಧ್ಯಾತ್ಮದ ಫ್ಯಾಮಿಲಿ ಅಂತಿದ್ದ ಕುಟುಂಬದಲ್ಲಿ ಕೇಶಪ್ಪ ತಾವರ್ಕೇಡ್ ಅನ್ನೋ ಭೀಮಬಲದ ವ್ಯಕ್ತಿನೂ ಇದ್ದ. ಆತನು ತಾನಾಯ್ತು ತನ್ನ ಕೆಲಸವಾಯ್ತು ಅಂತ ಊರಲ್ಲಿ ಅಡತಿ ನೋಡ್ಕೊಂಡಿದ್ದ. ಆದ್ರೆ ಸಿದ್ದಪ್ಪ ಸಾಹುಕಾರ್ ಜೊತೆಗಿನ ಗೆಳೆತನಕ್ಕಾಗಿ ಭೀಮಾ ತೀರದ ಸರಣಿ ಹತ್ಯೆಗಳಲ್ಲಿ ಭಾಗಿಯಾಗಿ ಬಿಟ್ಟಿದ್ದ. ಸಿದ್ದಪ್ಪ ಸಾಹುಕಾರನ ವಿರೋಧಿಗಳು ಯಾರೆಲ್ಲ ಇದ್ದರೋ ಅವರೆಲ್ಲರ ನಿದ್ದೆಗೆಡಿಸಿದ್ದ ಕೇಶಪ್ಪ ತಾವರ್ಕೇಡ್. ಕೇಶಪ್ಪನ ಕಡುಕೋಪಕ್ಕೆ ಭೀಮಾ ತೀರದಲ್ಲಿ ಒಂದಷ್ಟು ಕೊಲೆಗಳು ನಡೆದು ಬಿಟ್ಟಿದ್ದವು. ಸಿದ್ದಪ್ಪ ಸಾಹುಕಾರನ ತಂದೆಯನ್ನ ಕೊಂದಿದ್ದಕ್ಕೆ ರಾಂಪುರ ಸಮೀಪದಲ್ಲಿ ಹೈದ್ರಾ ಬಸ್ಸಿನಲ್ಲಿ ಪ್ರತೀಕಾರ ತೀರಿಸಿಕೊಳ್ಳಲಾಯಿತು. 4 ಕಗ್ಗೊಲೆಗಳು ಆವತ್ತು ರಾಂಪುರ ಸಮೀಪದ ಹೈದ್ರಾ ಬಸ್ಸಿನಲ್ಲಿ ನಡೆದು ಹೋಗಿದ್ದವು. ಇದಾದ ನಂತರ ಅಫ್ಜಲ್ಪುರದಲ್ಲೂ ಮತ್ತೆ 4 ಹೆಣಗಳು ಉರುಳಿಬಿಟ್ಟಿದ್ದವು. ಹೀಗೆ ಪ್ರತೀಕಾರದ ಕಿಚ್ಚಿಗೆ ಭೀಮಾ ತೀರದಲ್ಲಿ ಕೊಲೆಗಳು ನಡೆಯುವುದಕ್ಕೆ ಶುರುವಾಗಿದ್ವು. ಇದೆಲ್ಲ ಮಿತಿಮೀರಿದಾಗ ಪೊಲೀಸರು ಸಿದ್ದಪ್ಪ ಬೋರಗಿ, ಶಿವಾಜಿ ಬೋರಗಿ, ಕೇಶಪ್ಪ ತಾವರ್ಕೇಡ್ನ ಬೆನ್ನತ್ತಿದ್ರು. ಆಗ ಕೇಶಪ್ಪ ತಾವರ್ಕೇಡ್ ದೇವಣಗಾವದಿಂದ ಅಕ್ಕನ ಮನೆಯಿರೋ ಅಹೇರಿಗೆ ಶಿಫ್ಟ್ ಆಗಿದ್ರು. ಆಗ್ಲೇ ನೋಡಿ ಕೇಶಪ್ಪನ ಬಂಧನಕ್ಕಾಗಿ ಕಾರ್ಯಾಚರಣೆಯೊಂದು ಶುರುವಾಗುವುದು. ಅದುವೇ ಆಪರೇಷನ್ ಅಹೇರಿ. ಇಲ್ಲಿ ಅವೇರಾಗ ರೇಡ್ ಹಾಕಿ ಹಿಡಿದಾಗ ಅವರಿಗೆ ರೇಡ್ ಹಾಕ್ಬೇಕಾದ್ರೆ ರಾತ್ರಿ 1:15 ಹೋಗ್ಯಾರ ಡಿಪಾರ್ಟ್ಮೆಂಟ್ 2 ತುಕಡಿ ಹೋಗಿ ಅಲ್ಲಿ ರಾತ್ರಿ ಯಾವುದಾಗ ಒಳಗೆ ಮನೆ ಮನ್ಕೊಂಡಾನ. ನಮ್ಮ ಅಕ್ಕವ್ರ ಮನೆ ಅದು. ಮನ್ಕೊಂಡಾಗ ಅವರು ರಾತ್ರಿ ಫೈರಿಂಗ್ ಅವರು ಮಾಡ್ಯಾರ, ಇವನು ಮಾಡ್ಯಾನ. ಹಿಂದಿಗಡೆ ಹೊತ್ತು ಟೈಮ್ದಾಗ ಒಬ್ಬರು ಚೈದವ್ರು ಹಿಂಗೆ ಕೇಶಪ್ಪ ನಿನಗೆ ಶೂಟ್ ಆರ್ಡ್ರ್ ಅದ, ನೀ ಶರಣಾಗತ್ತಾಗತ್ತೇಳಿ ಮೈಕ್ನಾಗ ಅಲೌನ್ಸ್ ಮಾಡಿದಾಗ ಅವ್ನಿಗೆ ಗೊತ್ತಾಗ್ಯದ್ರಿ. ಹಿಂಗೆ ನಾನು ಡಿಪಾರ್ಟ್ಮೆಂಟ್ ಅವ ಏನಂದನ, ನೋಡಿರಿ ನನಗೆ ವೈರಿ ಬಂದಿರ್ತೇಳಿ ನಾನು ಫೈರಿಂಗ್ ಮಾಡಿ, ನಾನು ನಿಮ್ಮ ಮೇಲೆ ಫೈರಿಂಗ್ ಮಾಡ್ತಿಲ್ಲ, ನನಗೆ ಯಾರೋ ಹೊಡ್ಲಿಕ್ಕೆ ಬಂದಿರ್ತೇಳಿ ನಾನು ಫೈರಿಂಗ್ ಮಾಡೀನಿ, ನೀವು ಬಿಟ್ಟರೆ ನಾನು ಬಿಡ್ತೀನಿ, ನಿಮ್ಮ ಜೋಡಿ ಶರಣಾಗತ್ತಾನೆ ಅಂತ ಹೇಳಿ ಬಂದು ಅವ್ರ ಜೋಡಿ ಶರಣಾಗ್ತಾಗ್ಯಾನ್ರಿ. ಆ ಟೈಮ್ದಾಗ ಶರಣಾಗತ್ತಾಗಿ ತೊಗೊಂಡು ಸಿಂಧಿಗೆ ಬಂದಾಗ ನೋಡ್ಬೇಕು ಜನರು ಒಂದು 10-20 ಸಾವಿರ ಜನ ಇತ್ತು ರೀ. ಆ ಟೈಮ್ ಕಾಲಿಗೆ ಕೈಗೆಲ್ಲ ಬಿಡಿ ಹಾಕಿದ್ರು. ಎಸ್, ಆಪರೇಷನ್ ಅಹೇರಿ. ಕೇಶಪ್ಪ ತಾವರ್ಕೇಡ್ಗಾಗಿ ಕಲಬುರಗಿ ಪೊಲೀಸರು, ವಿಜಯಪುರ ಪೊಲೀಸರು ಜಂಟಿಯಾಗಿ ನಡೆಸಿದ ಕಾರ್ಯಾಚರಣೆ. 10 ಪೊಲೀಸ್ ಬಸ್ಸುಗಳು, ಜೀಪುಗಳು, 100 ಪೊಲೀಸ್ ಸಿಬ್ಬಂದಿ ಬಂದೂಕು ಹಿಡ್ಕೊಂಡು ಇಡೀ ಊರನ್ನೇ ಲಾಕ್ ಮಾಡಿದ್ರು. ಕೇಶಪ್ಪ ತಾವರ್ಕೇಡ್ಗಾಗಿ ನಡುರಾತ್ರಿ ಆಪರೇಷನ್ನಿಗಿಳಿದಿದ್ರು. ಆ ರೋಚಕ ಆಪರೇಷನ್ ನಡೆದಿದ್ದು ಕೇಶಪ್ಪ ತಾವರ್ಕೇಡ್ ಅಕ್ಕನ ಊರಾಗಿದ್ದ ಅಹೇರಿಯಲ್ಲಿ. ಈಗಲೂ ಪೊಲೀಸರು ಹೊಡೆದ ಗುಂಡುಗಳು ಆ ಮನೆಯ ಬಾಗಿಲಲ್ಲಿ ಹಂಗೇ ಇವೆ ಅಂತ ಗೊತ್ತಾದ ನಂತರ ನಾವು ಅಹೇರಿ ಕಡೆಗೆ ಹೊರಟು ನಿಂತೆವು. ಕಲಬುರಗಿ ಜಿಲ್ಲೆಯ ಪೊಲೀಸರು, ವಿಜಯಪುರ ಜಿಲ್ಲೆಯ ಪೊಲೀಸರು, 2 ಜಿಲ್ಲೆಗಳ ಪೊಲೀಸರು ಪಕ್ಕಾ ಪ್ಲಾನ್ ಮಾಡಿ ಆಪರೇಷನ್ ಅಹೇರಿಯನ್ನ ಸಿದ್ಧಪಡಿಸಿದ್ರು. ಆ ಪ್ರಕಾರವಾಗಿ ನಡು ರಾತ್ರಿ ಅಹೇರಿಯನ್ನ ಸುತ್ತುವರಿದ ಪೊಲೀಸರು ಇಡೀ ಊರಿಗೆ ದಿಗ್ಬಂಧನ ಹಾಕಿದ್ರು. ಗುಂಡಿನ ಸದ್ದು ಭೋರ್ಗರೆಯೋದಿಕ್ಕೆ ಶುರುವಾಗಿದ್ವು.
ದೇವಣಗಾಂವದಿಂದ ಸಿಂಧಗಿಗೆ ಹೋಗೋ ದಾರಿಯಲ್ಲೇ ಅಹೇರಿ ಅನ್ನೋ ಗ್ರಾಮವಿದೆ. ಇದೇ ಅಹೇರಿಯಲ್ಲಿ ಕೇಶಪ್ಪನ ಅಕ್ಕನ ಮನೆ ಇದ್ದಿದ್ರಿಂದ ಕೇಶಪ್ಪ ಇಲ್ಲಿಗೆ ಬಂದು ಇರೋದಕ್ಕೆ ಶುರು ಮಾಡಿದ್ದ. ಆವತ್ತು 2 ಜಿಲ್ಲೆಗಳ ಪೊಲೀಸರು ನಟ್ಟ ನಡುರಾತ್ರಿ ರೇಡ್ ಹಾಕಿದ್ದು ಇದೇ ಅಹೇರಿ ಗ್ರಾಮದಲ್ಲಿ. ಅಹೇರಿಯಲ್ಲಿ ಅಂದರೆ ಕೇಶಪ್ಪ ತಾವರ್ಕೇಡ್ನ ಅಕ್ಕನ ಮನೆ ಅಹೇರಿಯಲ್ಲಿ ಅವನು ಅಲ್ಲಿ ಇದ್ದಾನೆ ಅಂತೇಳಿ ಮಾಹಿತಿ ಬಂದ ಮೇರೆಗೆ ಬಿಜಾಪುರ ಜಿಲ್ಲಾ ಪೊಲೀಸರು ಅಲ್ಲಿ ರೈಡ್ ಹಾಕಿದರು. ಅಲ್ಲಿ ರೈಡ್ ಹಾಕಿದಂಥ ಸಂದರ್ಭದಲ್ಲಿ ಕೇಶಪ್ಪ ತಾವರ್ಕೇಡು ಮತ್ತು ಅವನ 1-2 ಜನ ಸಹಚರರು ಸಿಗಾಕೊಂಡ್ರು. ಫೈರಿಂಗ್ ಆಯಿತು. ಗುಲ್ಬರ್ಗ ಜಿಲ್ಲೆಯಿಂದ ಆಳಂದ್ DSP ನಾನು ಈ ಯಾವ ಥರ ನಡೆದಿದೆ ಫೈರಿಂಗು ಅಹೇರಿಯಲ್ಲಿ ನೋಡಬೇಕು ಅಂತೇಳಿ ನಾವು ಗುಲ್ಬರ್ಗ ಜಿಲ್ಲೆಯಿಂದ ಬಂದ್ವಿ. ಅಷ್ಟರೊಳಗಡೆ ಬಿಜಾಪುರ ಜಿಲ್ಲಾ ಪೊಲೀಸರು ಆಪ್ರೇಷನ್ಸ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಹೊರಟೋಗಿದ್ರು. ಇಲ್ಲಿ ಕಾಣಿಸ್ತಿದ್ಯಲ್ಲ, ಇದೇ ಮನೆ. ಆವತ್ತು ನಟ್ಟ ನಡುರಾತ್ರಿ ಆಪರೇಷನ್ ಅಹೇರಿ ಕಾರ್ಯಾಚರಣೆಗೆ ಸಾಕ್ಷಿಯಾಗಿದ್ದು ಇದೇ ಮನೆ. ಮಿಡ್ ನೈಟಲ್ಲಿ ಈ ಮನೆ ಸುತ್ತ ಪೊಲೀಸರು ಕವರ್ ಆಗಿದ್ರು. ಅಷ್ಟೇ ಅಲ್ಲ, ಕೆಲವು ಪೊಲೀಸರು ಈ ಮನೆ ಮೇಲೇರಿನೂ ಗುಂಡು ಹಾರಿಸ್ತಿದ್ರು. ಹೊರಗಿಂದ ಪೊಲೀಸರು ಗುಂಡು ಹಾರಿಸ್ತಿದ್ರೆ ಒಳಗಿಂದ ಕೇಶಪ್ಪ ತಾವರ್ಕೇಡ್ ಕೂಡ ಗುಂಡು ಹಾರಿಸ್ತಿದ್ದ. ಈ ಆಪರೇಷನ್ನಲ್ಲಿ ಗುಂಡುಗಳು ಹಾರಿದ್ದೆಷ್ಟೋ, ಪಿಸ್ತೂಲುಗಳು ಬೆಂಕಿ ಕಾರಿದ್ದೆಷ್ಟೋ ಲೆಕ್ಕವೇ ಇಲ್ಲ. ನಟ್ಟ ನಡುರಾತ್ರಿಯಲ್ಲಿ ಶುರುವಾಗಿದ್ದ ಗುಂಡಿನ ದಾಳಿ ಬೆಳಗಿನ ತನಕ ನಡೆದು ಬಿಟ್ಟಿತ್ತು. ಆವತ್ತಿನ ಗುಂಡಿನ ದಾಳಿಯ ಕುರುಹುಗಳು ಅಹೇರಿಯ ಈ ಮನೆ ಬಾಗಿಲಿನ ಮೇಲೆ ಇನ್ನೂ ಹಂಗೇ ಇವೆ. ಜಿಲ್ಲೆಗಳ ಕೂಡಿ ಕಲಬುರಗಿ ಮತ್ತು ಬಿಜಾಪುರ ಜಿಲ್ಲೆಯ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಆ ಕಡೆ ಕಲಬುರಗಿಯ ಆಗಿನ ಔರಾದಕವ್ರವ್ರು SP ಅವರು, ಈಗಿನ ನಮ್ಮಲ್ಲಿ ಬಿಜಾಪುರ ಜಿಲ್ಲೆ SP ಅವರು ಸೇರಿ ನಸ್ಕಿನ ಜಾವ 3 ಗಂಟೆ ಒಳಗೆ ಆವೇರಿ ಒಳಗೆ ಸಿಂದಗಿ ತಾಲೂಕಿನ ಆವೇರಿ ಒಳಗೆ ರಾತ್ರಿಯ 3 ಗಂಟೆಗೆ ಸುತ್ತುವರಿದು ಇಡೀ ಗ್ರಾಮವನ್ನು ಸುತ್ತುವರಿದು ಧ್ವನಿವರ್ಧಕ ಮೂಲಕವಾಗಿ ಯಾರೂ ಹೊರಗಡೆ ಬರಬಾರದು, ಇಂಥವ್ರನ್ನ ಕುಖ್ಯಾತರನ್ನು ನಾವು ಬಂಧಿಸಲಿಕ್ಕೆ ಬಂದೀವಿ, ಯಾರೂ ಹೊರಗಡೆ ಬರಬಾರ್ದು ಹೇಳಿ ಧ್ವನಿವರ್ಧಕ ಮೂಲಕವಾಗಿ ಪೊಲೀಸ್ ಇಲಾಖೆಯೊಳಗೆ ನೀಡಿ ಅವ್ರ ಮೇಲೆ ಇವ್ರ ಗುಂಡ ಇವ್ರ ಮುಂದೆ ಅವ್ರ ಗುಂಡ ನಡೆದು ಬೆಳಗಿನ ಜಾವ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಎಸ್, ಆವತ್ತು 100 ಮಂದಿ ಪೊಲೀಸರು ಇಡೀ ಅಹೇರಿ ಗ್ರಾಮವನ್ನೇ ಸುತ್ತುವರೆದು ಬಿಡ್ತಾರೆ. ಪೊಲೀಸ್ ಬಸ್ಸುಗಳು, ಜೀಪುಗಳು ಇಡೀ ಊರನ್ನ ಕವರ್ ಮಾಡಿಬಿಡುತ್ತವೆ. ಹಿರಿಯ ಪೊಲೀಸ್ ಅಧಿಕಾರಿಗಳು, ಇನ್ವೆಸ್ಟಿಗೇಷನ್ ಆಫೀಸರ್ಗಳು ಅಹೇರಿಯ ಆಪರೇಷನ್ ನಲ್ಲಿ ಭಾಗಿಯಾಗಿರ್ತಾರೆ. ಎಲ್ಲರೂ ಸೇರಿ ಆಪರೇಷನ್ ಅಹೇರಿ ಕಾರ್ಯಾಚರಣೆಗೆ ಇಳಿದು ಬಿಡ್ತಾರೆ. ನಟ್ಟ ನಡುರಾತ್ರಿಯಿಂದ ಶುರುವಾಗಿದ್ದ ಫೈರಿಂಗು ಬೆಳಗಿನ ಜಾವದ ತನಕ ಮುಂದುವರೆದಿರುತ್ತೆ. ಆ ಟೈಮಲ್ಲಿ ಯಾರು ಮನೆಯಿಂದ ಹೊರಗೆ ಬರಬಾರದು ಅಂತ ಪೊಲೀಸರು ಮೈಕ್ನಲ್ಲಿ ಅನೌನ್ಸ್ ಮಾಡ್ತಿರ್ತಾರೆ. 1ಕ್ಕೋ 2ಕ್ಕೋ ಏನೇ ಅರ್ಜೆಂಟ್ ಇದ್ರೂ ಜನ ಕೂಡ ಗುಂಡಿನ ಸದ್ದು ಕೇಳಿ ಮನೆಯೊಳಗೆ ಬಚ್ಚಿಟ್ಟುಕೊಂಡು ಬಿಡ್ತಾರೆ. ರಾತ್ರಿ 12 ಗಂಟೆ ಹಿಂದ್ರಿ ನಾವೆಲ್ಲ ಹೋಗಿ ಹೊರದಾಗ ಮುಕ್ಕೊಂಡಿದ್ದೇವೆ ರೀ. ಯಾಕಮ್ಮ ಈಗ ಹಚ್ಚಾರಲ್ಲ ಹಿಂಗೆ ವಿಚಾರ ಮಾಡಿದೇವೆ ಅಲ್ಲೇ ನಾವು. ಮುಂಜಾನೆ 6 ಗಂಟೆಗೆ ಬಂದು ನೋಡಿದಾಗ ಎಲ್ಲ ಕಡೆ ಜೀಪ್ ಇದ್ದು. ಮಂದಿ ಹೇಳಿದ್ರು ಯಾರೂ ಸಂಡಾಸ್ಗೆ ಹೋಗ್ಕೊಟ್ಟಿಲ್ಲ, ಏನೂ ಮಾಡ್ಕೊಟ್ಟಿಲ್ಲ.
ಹಿಂಗೆ ರೇಡ್ ಹಾಕ್ಯಾರ ಅಂತ ಹೇಳಿದ್ದು ಕೇಳಿದ್ದೆ. ಹೀಗೆ ಮಿಡ್ ನೈಟ್ ಆಪರೇಷನ್ ಮಾಡಿದ ನಂತರ ಆಪರೇಷನ್ ಅಹೇರಿ ಕಾರ್ಯಾಚರಣೆ ಅಂತ್ಯವಾಗಿ ಬಿಡುತ್ತೆ. ಕೇಶಪ್ಪ ತಾವರ್ಕೇಡ್ ಪೊಲೀಸರಿಗೆ ಬೆಳಗಿನ ಜಾವ ಶರಣಾಗಿ ಬಿಡ್ತಾನೆ. ನೀವು ಪೊಲೀಸರು ಅಂತ ಹೇಳಿದ್ರೆ ಮೊದಲೇ ಸರೆಂಡರ್ ಆಗಿ ಬಿಡ್ತಿದ್ನಲ್ರಿ ಸಾಹೇಬ್ರ. ನಾನ್ಯಾರೋ ಅಪೋಸಿಟ್ ಪಾರ್ಟಿಯವ್ರು ಅಟ್ಯಾಕ್ ಮಾಡ್ಯಾರಂತ ತಿಳ್ಕೊಂಡಿದ್ದೆ, ಅದಕ್ಕ ನಿಮ್ಮ ಮ್ಯಾಲ ಫೈರಿಂಗ್ ಮಾಡಿದ್ದೀನ್ರಿ. ನೀವು ಪೊಲೀಸರು ಅಂತ ಗೊತ್ತಾದ ಕೂಡಲೇ ಸರೆಂಡರ್ ಆಗಿ ನೋಡ್ರಿ. ಹಿಂಗಂತ ಶರಣಾಗುವ ಟೈಮಲ್ಲಿ ಪೊಲೀಸರ ಮುಂದೆ ಹೇಳಿದ್ದ ಕೇಶಪ್ಪ ತಾವರ್ಖೇಡ. ಕೇಶಪ್ಪನ ಕೈಗೆ ಕೋಳ ಹಾಕೊಂಡು ಪೊಲೀಸರು ಕರ್ಕೊಂಡು ಹೋಗ್ತಿದ್ದಾಗ ಕೇಶಪ್ಪನನ್ನ ನೋಡೋದಕ್ಕೆ ರೋಡಲ್ಲಿ ಜನ ನಿಂತ್ಕೊಂಡಿದ್ರು. 10-20 ಸಾವಿರ ಜನ ದಾರಿಯುದ್ದಕ್ಕೂ ಕಿಕ್ಕಿರಿದು ಸೇರಿದ್ರು. ಆಳೆತ್ತರದ ಕೇಶಪ್ಪ ಧಿಟ್ಟಿನ ದಿರಿಸಿನಲ್ಲೇ ಬರೋದನ್ನ ನೋಡ್ತಾ ಇದ್ರು. ಅಷ್ಟರ ಮಟ್ಟಿಗೆ ಹವಾ ಕ್ರಿಯೇಟ್ ಮಾಡಿದ್ದ ಕೇಶಪ್ಪ ತಾವರ್ಖೇಡ. ಕೇಶಪ್ಪ ತಾವರಖೇಡ ಸಿಕ್ಕಿ ಬಿದ್ದಿದ್ದಾನೆ ಅಂತ ಗೊತ್ತಾಗಿದ್ದೇ ತಡ ಇಡೀ ಭೀಮಾ ತೀರವೇ ಬೆರಗಾಗ್ಬಿಟ್ಟಿತ್ತು. ಆತನನ್ನ ನೋಡೋದಿಕ್ಕಂತಾನೆ ಸಾವಿರಾರು ಮಂದಿ ಸೇರಿದ್ರು. ಕೈ ಕಾಲುಗಳಿಗೆ ಬೇಡಿ ಹಾಕಿ ಕರ್ಕೊಂಡು ಹೋಗ್ತಿದ್ರು. ಕೇಶಪ್ಪನ ಕದರು ಮಾತ್ರ ಕಡಿಮೆಯಾಗಿರ್ಲಿಲ್ಲ. ಇಂತಹ ಕೇಶಪ್ಪ ತಾವರಖೇಡನ ಕೊನೆಯ ದಿನಗಳು ನಿಜಕ್ಕೂ ಭೀಕರವಾಗಿದ್ವು. ನೋವು ನರಳಾಟದಿಂದ ಕೂಡಿದ್ವು ಅಂತ ಹೇಳ್ತಾ ಈ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.